ಒಬ್ಬ ವ್ಯಕ್ತಿ ಸನ್ಯಾಸಿ ಬಳಿಗೆ ಹೋಗಿ, ಸ್ವಾಮಿ, ನಿಮಗೆ ಒಂದು ಪ್ರಶ್ನೆ ಕೇಳಬಹುದಾ ಎಂದು ಕೇಳಿದ. ಆಗ ಆ ಸನ್ಯಾಸಿಯು, ಸರಿ ಬಾಲಕ, ಕೇಳು ಎಂದರು. ಆಗ ಆ ವ್ಯಕ್ತಿ ಈ ರೀತಿ ಕೇಳಿದನು, ಸ್ವಾಮಿ, ಏನೇ ಒಳ್ಳೆಯದಾಗಿದ್ದರೂ ಅಥವಾ ಕೆಟ್ಟದ್ದಾಗಿದ್ದರೂ ಇದು ನಿನ್ನ ಕರ್ಮಫಲ ಎನ್ನುತ್ತಾರೆ. ಆದರೆ ಸ್ವಾಮಿ, ಕರ್ಮ ಅಂದರೆ ಏನು ಎಂದು ಆ ಬಾಲಕ ಕೇಳುತ್ತಾನೆ. ಆಗ ಆ ಸನ್ಯಾಸಿಯು ಈ ರೀತಿ ಹೇಳುತ್ತಾನೆ, ನೀನು ಕೇಳಿದ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ, ಕೇಳು. ಕರ್ಮ ಅಂದರೆ ಕೆಲಸ. ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ನೀನು ಮಾಡಿದ ಪ್ರತಿಯೊಂದು ಕೆಲಸವೂ ಕರ್ಮ. ಕರ್ಮ ಅನೇಕ ರೀತಿಯಾಗಿದೆ. ಶಾರೀರಿಕ ಕರ್ಮ, ಮಾನಸಿಕ ಕರ್ಮ, ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ. ಶಾರೀರಿಕ ಕರ್ಮ ಅಂದರೆ ದೇಹದಿಂದ ಮಾಡಿದ ಪ್ರತಿಯೊಂದು ಕಾರ್ಯ. ಮಾನಸಿಕ ಕರ್ಮ ಅಂದರೆ ಮನಸ್ಸು ಮತ್ತು ಬುದ್ಧಿಯಿಂದ ಮಾಡಿದ ಕೆಲಸ. ಒಳ್ಳೆಯ ಕರ್ಮ ಅಂದರೆ ಧಾರ್ಮಿಕ ಭಾವದಿಂದ ಇತರರಿಗೆ ನೆರವಾಗುವುದು. ಅಂದರೆ ಸೇವೆ ಮಾಡುವುದು, ಧಾರ್ಮಿಕವಾಗಿ ಗಳಿಸಿದ ಸಂಪತ್ತನ್ನು ಒಳ್ಳೆಯದಕ್ಕಾಗಿ ಬಳಸುವುದು, ಇತರರಿಗೆ ತೊಂದರೆ ನೀಡದೆ ಕೆಲಸ ಮಾಡುವುದು. ಇವೆಲ್ಲ ಒಳ್ಳೆಯ ಕರ್ಮಗಳಲ್ಲಿ ಬರುತ್ತವೆ. ಕೆಟ್ಟ ಕರ್ಮ ಅಂದರೆ ಧರ್ಮಕ್ಕೆ ವಿರುದ್ಧವಾಗಿ ಇತರರಿಗೆ ಹಾನಿ ಉಂಟುಮಾಡಿ ತಮಗೆ ಲಾಭವಾಗಲಿ ಎಂದು ಮಾಡಿದ ಕಾರ್ಯಗಳು. ಧರ್ಮಕ್ಕೆ ವಿರೋಧವಾಗಿ ಸಂಪತ್ತನ್ನು ಗಳಿಸುವುದು ಇದರೊಳಗೆ ಬರುವುದು. ನೀನು ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಒಳ್ಳೆಯ ಕರ್ಮ ಮಾಡಿದರೆ ಅದು ನಿನಗೆ ಒಳ್ಳೆಯದಾಗಿ ಫಲಿಸುತ್ತದೆ. ಅದೇ ರೀತಿ ನೀನು ಕೆಟ್ಟ ಕರ್ಮ ಮಾಡಿದರೆ ಅದರ ಪರಿಣಾಮವಾಗಿ ನಿನಗೆ ಕಷ್ಟ ಬರುತ್ತದೆ. ಆದ್ದರಿಂದ ನಿನ್ನ ಕಷ್ಟಗಳಿಗೂ ನಿನ್ನ ಕರ್ಮವೇ ಕಾರಣವೆಂದು ಆ ಸನ್ಯಾಸಿ ಆ ಬಾಲಕನಿಗೆ ಹೇಳುತ್ತಾರೆ. ಆಗ ಆ ವ್ಯಕ್ತಿ ಹೇಳಿದನು, ಸ್ವಾಮಿ, ನನಗೆ ತಿಳಿಯದೆ ನಾನು ಯಾವ ಕೆಟ್ಟ ಕರ್ಮವೂ ಮಾಡಿಲ್ಲ. ಆದರೆ ನನಗೆ ಆಗಾಗ್ಲೇ ಕಷ್ಟಗಳು ಬರುತ್ತಿವೆ, ಏಕೆ ಸ್ವಾಮಿ ಎಂದು ಕೇಳುತ್ತಾನೆ. ಆಗ ಆ ಸನ್ಯಾಸಿಯು ಈ ರೀತಿ ಉತ್ತರಿಸಿದನು, ನೀನು ಕರ್ಮ ಮಾಡುತ್ತಿರುವುದರಿಂದ ನಿನ್ನನ್ನು ಕರ್ತ ಎಂದು ಕರೆಯಲಾಗುತ್ತದೆ. ಆದರೆ ಫಲವನ್ನು ನೀಡುವವನು ದೇವರು. ಅವನನ್ನು ಕರ್ಮ ಫಲದಾತ ಎಂದು ಕರೆಯಲಾಗುತ್ತದೆ. ಈಗಿನ ಜನ್ಮದಲ್ಲಿ ನೀನು ಒಳ್ಳೆಯ ಕರ್ಮ ಮಾಡಿದ್ದೀಯೆಂದು ಇರಬಹುದು. ಆದರೆ ಹಿಂದಿನ ಜನ್ಮದಲ್ಲಿ ನೀನು ಕೆಟ್ಟ ಕರ್ಮ ಮಾಡಿರುವೆ ಎಂಬುದು ಸಾಧ್ಯ. ಆಗ ಆ ವ್ಯಕ್ತಿ ಕೇಳಿದನು, ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ದೇನೋ ಅಥವಾ ಕೆಟ್ಟ ಕರ್ಮ ಮಾಡಿದೇನೋ ಹೇಗೆ ಗೊತ್ತಾಗುವುದು ಎಂದು ಕೇಳುತ್ತಾನೆ. ಆಗ ಸನ್ಯಾಸಿಯು ಹೇಳಿದರು, ನೀನು ಮಾಡಿದ ಕರ್ಮವನ್ನು ದೇವರು ಗಮನಿಸಿ ಅದರ ಫಲವನ್ನು ಮೊದಲೇ ನಿಗದಿಪಡಿಸುತ್ತಾನೆ. ದೇವರು ನಿನ್ನ ಕರ್ಮವನ್ನು 3 ಭಾಗವಾಗಿ ವಿಭಜಿಸುತ್ತಾನೆ: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ. ಅದು ಈ ಜನ್ಮದಲ್ಲಿ ಅನುಭವಕ್ಕೆ ಬರುತ್ತದೆ. ಉದಾಹರಣೆಗೆ ದುಃಖ, ರೋಗ, ಕಷ್ಟ. ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದರೂ ಈ ಜನ್ಮದಲ್ಲಿ ಇನ್ನೂ ಅನುಭವಕ್ಕೆ ಬಾರದ ಕರ್ಮ. ಆಗಾಮಿ ಕರ್ಮ ಅಂದರೆ ಈ ಜನ್ಮದಲ್ಲಿ ನೀನು ಈಗಿನಿಂದ ಮುಂದೆ ಮಾಡುವ ಕರ್ಮ ಎಂದು ಸನ್ಯಾಸಿಯು ಹೇಳುತ್ತಾರೆ. ಆಗ ಆ ವ್ಯಕ್ತಿ ಕೇಳಿದನು, ಸ್ವಾಮಿ, ನಾವು ಇದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು? ಆಗ ಸನ್ಯಾಸಿಯು ಈ ರೀತಿ ಹೇಳಿದರು, ಪ್ರಾರಬ್ಧ ಕರ್ಮವನ್ನು ಬದಲಾಯಿಸಲಾಗದು. ಆದರೆ ನೀನು ಪಶ್ಚಾತ್ತಾಪದಿಂದ ದೇವರಿಗೆ ಶರಣಾಗಿ ಸೇವೆ ಮತ್ತು ಧಾರ್ಮಿಕ ಕಾರ್ಯಗಳಿಂದ ಅದನ್ನು ಕಡಿಮೆ ಮಾಡಬಹುದು. ಸಂಚಿತ ಕರ್ಮವನ್ನು ತೀರ್ಥಕ್ಷೇತ್ರಗಳ ದರ್ಶನ, ನದಿಯಲ್ಲಿ ಸ್ನಾನ, ಇತರರಿಗೆ ಸೇವೆ ಮಾಡುವ ಮೂಲಕ ಕಡಿಮೆ ಮಾಡಬಹುದು. ಆಗಾಮಿ ಕರ್ಮವು ನಿನ್ನ ಕೈಯಲ್ಲಿದೆ. ನೀನು ಎಲ್ಲಾ ಕೆಲಸವನ್ನು ಧರ್ಮಬದ್ಧವಾಗಿ ಮಾಡುತ್ತಾ ಇತರರಿಗೆ ಹಾನಿ ಮಾಡದಂತೆ ಜೀವಿಸುತ್ತಾ ಮುಂದಿನ ಕರ್ಮವನ್ನು ಸುಧಾರಿಸಬಹುದು. ಕರ್ಮ ಪ್ರತಿಯೊಬ್ಬರೂ ಅನುಭವಿಸಬೇಕಾದದ್ದು. ಒಳ್ಳೆಯದು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟದು ಮಾಡಿದರೆ ಕೆಟ್ಟ ಫಲ. ನೀನು ಪಾಪ ಕರ್ಮ ಮಾಡಿದರೂ ಸಹ ಯಾರೂ ನೋಡಿಲ್ಲ ಎಂದು ಭ್ರಮೆ ಪಡುವೆ. ಆದರೆ ಪಂಚಭೂತಗಳು, ನವಗ್ರಹಗಳು, ಪ್ರಕೃತಿ ಇವೆಲ್ಲವೂ ನಿನ್ನ ಕರ್ಮವನ್ನು ಗಮನಿಸುತ್ತವೆ. ಇವುಗಳಲ್ಲಿ ಒಂದನ್ನಾದರೂ ನಾವು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಧರ್ಮಪಥದಲ್ಲಿ ನಡೆದು ಹೋದರೆ ನಿನಗೆ ಕೆಟ್ಟ ಫಲಗಳಿಲ್ಲ. ಇನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಏನೆಂದು ಹೇಳಿದ್ದಾನೆ ಎಂದರೆ, ನೀನು ಇತರರಿಗೆ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡಬೇಡ. ಇದನ್ನು ಕೇಳಿದ ಆ ವ್ಯಕ್ತಿ, ಇನ್ನು ನನಗೆ ಅರ್ಥವಾಯಿತು ಸ್ವಾಮಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನನ್ನ ಕರ್ಮವೇ ಕಾರಣ ಎಂದು ಹೇಳಿ ಸನ್ಯಾಸಿಗೆ ನಮಸ್ಕರಿಸಿ ಅಲ್ಲಿಂದ ಮನೆಗೆ ಹಿಂತಿರುಗಿದನು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.